ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 4. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 217ನೇ ಪುಟ. ಶೀರ್ಷಿಕೆ: ಕ್ರಿಸ್ತನ ಶಿಲುಬೆಯನ್ನು ನಮ್ಮ ಮನೆಗಳಲ್ಲಿ ಸ್ಥಾಪಿಸಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಹೀಗಿರಲಾಗಿ ಯೇಸು, ನೀವು ಮನುಷ್ಯ ಕುಮಾರನನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನೂ ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. ಯೋಹಾನ 8ನೇ ಅಧ್ಯಾಯ 28ನೇ ವಚನ. ಕ್ರಿಸ್ತನು ಯಾರಿಗಾಗಿ ಅವಮಾನದ ಮರಣವನ್ನು ಶಿಲುಬೆಯ ಮೇಲೆ ಅನುಭವಿಸಿ ಯಾರನ್ನು ವಿಮೋಚನೆಗೆ ಒಳಪಡಿಸಿದ್ದಾನೋ ಅವರು ಕ್ರಿಸ್ತನನ್ನು ಎತ್ತರದಲ್ಲಿಡಬೇಕು. ಕ್ರಿಸ್ತನ ಕೃಪೆಯ ಶಕ್ತಿಯನ್ನು ಅನುಭವಿಸಿರುವವನಿಗೆ ಹೇಳಲು ಅನೇಕ ಸಾಕ್ಷಿಗಳಿರುತ್ತದೆ. ಕ್ರಿಸ್ತನ ಸುವಾರ್ತೆಯು ಎಲ್ಲೆಲ್ಲೂ ಪಸರಿಸಬೇಕು ಎಂಬ ಕಾರಣಕ್ಕೆ ಅವನು, ಅಂದರೆ ಆ ಮನುಷ್ಯನು, ತನ್ನ ಕೆಲಸದ ವಿಧಾನಗಳಲ್ಲಿ ಅವುಗಳನ್ನೆಲ್ಲ ಬಳಸಿಕೊಳ್ಳುತ್ತಾನೆ. ಜ್ಞಾನದ ಮೂಲದಿಂದ ಮನುಷ್ಯನು ಪಡೆದುಕೊಂಡ ದಕ್ಷತೆಯು ಒಂದು ಸಾಧನವಾಗಿ ಮತ್ತು ಕೆಲಸ ಮಾಡುವ ಕಾರ್ಯಭಾರಿಯಾಗಿ ಮಾಡಲ್ಪಡುತ್ತದೆ. ಅದರ ಮೂಲಕ ದೇವರ ಸುವಾರ್ತೆಯು ಮನಸ್ಸು ಮತ್ತು ಹೃದಯದ ಮೇಲೆ ತನ್ನ ಮಾನಸಾಂತರದ ಶಕ್ತಿಯನ್ನು ತೋರಿಸುತ್ತದೆ. ನಮ್ಮ ಎಲ್ಲ ಬಲಗಳನ್ನು ಕ್ರಿಸ್ತನಿಗೋಸ್ಕರ ಬಳಸಬೇಕು. ಇದು ನಾವೆಲ್ಲರೂ ದೇವರಿಗೆ ಸಲ್ಲಿಸಬೇಕಾದ ಋಣ. ಹೊಸ ಮನುಷ್ಯನು ಕ್ರಿಸ್ತನೊಂದಿಗೆ ಸಂಬಂಧವನ್ನು ರೂಪಿಸಿಕೊಳ್ಳುವಾಗ ದೇವರೊಂದಿಗಿನ ತನ್ನ ನಿಯೋಜಿತ ಸಂಬಂಧಕ್ಕೆ ಹಿಂದಿರುಗುತ್ತಾನೆ. ಮನುಷ್ಯನ ಕರ್ತವ್ಯಗಳು ಅವನ ಸುತ್ತಮುತ್ತಲಲ್ಲಿ, ಹತ್ತಿರದಲ್ಲಿ ಮತ್ತು ದೂರದಲ್ಲಿ ಇರುತ್ತದೆ. ಅವನ ಆದ್ಯ ಕರ್ತವ್ಯವೆಂದರೆ ಅವನ ಮಕ್ಕಳ ಮತ್ತು ಅವನ ಹತ್ತಿರದ ಸಂಬಂಧಿಗಳಲ್ಲೇ ಇರುತ್ತದೆ. ಹೊರಗಿನ ದೊಡ್ಡ ಜವಾಬ್ದಾರಿ ಕರ್ತವ್ಯಗಳಿಗೋಸ್ಕರ ಒಳಗಿನ ಹತ್ತಿರದ ಕರ್ತವ್ಯಗಳನ್ನು ನಿರ್ಲಕ್ಷಿಸುವುದನ್ನು ಕ್ಷಮಿಸಲಾಗುವುದಿಲ್ಲ. ಕೆಲವು ಮನೆತನ ಕುಟುಂಬಗಳಲ್ಲಿ ಮನೆಯಲ್ಲೇ ಒಂದು ಸಣ್ಣ ಸಭೆ ಇರುತ್ತದೆ. ಅಲ್ಲಿ ಹೃದಯಗಳನ್ನು ಪರಸ್ಪರ ಪ್ರೀತಿಯು ಬಂಧಿಸಿರುತ್ತದೆ ಮತ್ತು ಮನೆಯ ಸದಸ್ಯರಲ್ಲಿ ಇರುವ ಐಕ್ಯತೆಯು ದೈವಭಕ್ತಿಯ ಬಗ್ಗೆ ಬೋಧಿಸಬಹುದಾದ ಅತ್ಯಂತ ಪರಿಣಾಮಕಾರಿ ಧರ್ಮೋಪದೇಶವನ್ನು ಪ್ರಾಯೋಗಿಕವಾಗಿ ಅದು ಬೋಧಿಸುತ್ತದೆ. ಹೆತ್ತವರು ಕುಟುಂಬದಲ್ಲಿ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುವುದರಿಂದ ಸಂಯಮ, ತಿದ್ದುಪಡಿ, ಸಲಹೆ, ಮಾರ್ಗದರ್ಶನ, ತಿಳಿಹೇಳುವುದು ಇವೆಲ್ಲವನ್ನು ಕುಟುಂಬದಲ್ಲಿ ಚಾಲನೆಗೆ ತರಬಹುದು. ಇವೆಲ್ಲವನ್ನು ಪಾಲಿಸಬಹುದು. ತಂದೆಯು ಮನೆಯ ಯಾಜಕನಾಗಿ, ತಾಯಿ ಮನೆಯ ಸುವಾರ್ತಿಗಳಾಗಿ ಮನೆಯಲ್ಲಿ ತುಂಬಿರಬೇಕಾದ ದೇವರು ಬಯಸುವ ಎಲ್ಲವನ್ನು ಅವರು ಅವರ ಮನೆಯಲ್ಲಿ ತುಂಬಬೇಕು. ಮನೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವ ಮೂಲಕ ಅವರು ಮನೆಯ ಹೊರಗೆ ಒಳ್ಳೆಯ ಕೆಲಸ ಮಾಡಲು ಅತ್ಯಧಿಕವಾದ ಸಂಖ್ಯೆಯ ಕಾರ್ಯಭಾರಿಗಳಾಗಿ ರೂಪುಗೊಳ್ಳುತ್ತಾರೆ. ಸಭೆಯಲ್ಲಿ ಒಳ್ಳೆಯ ಕೆಲಸಗಾರರಾಗುತ್ತಾರೆ. ತಮ್ಮ ಚಿಕ್ಕ ಮಂದೆಯನ್ನು ವಿವೇಚನೆಯಿಂದ ತರಬೇತುಗೊಳಿಸುವ ಮೂಲಕ ತಮ್ಮ ಮಕ್ಕಳನ್ನು ತಮ್ಮೊಂದಿಗೆ ಮತ್ತು ದೇವರೊಂದಿಗೆ ಒಟ್ಟುಗೂಡಿಸುವ ಮೂಲಕ ತಂದೆ ಮತ್ತು ತಾಯಂದಿರು ದೇವರೊಂದಿಗಿನ ಸಹ ಕೆಲಸಗಾರರಾಗುತ್ತಾರೆ. ಹೀಗೆ ಅವರ ಮನೆಯಲ್ಲಿ ಶಿಲುಬೆಯು ಸ್ಥಾಪಿತವಾಗುತ್ತದೆ. ಆಗ ಮನೆಯ ಸದಸ್ಯರು ಪರಲೋಕ ರಾಜಕುಟುಂಬದ ಸದಸ್ಯರಾಗುತ್ತಾರೆ. ಪರಲೋಕ ರಾಜನ ಮಕ್ಕಳಾಗುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.